ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಂದಿನ ಮತ್ತು ನಾಳಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ತಾಂಡವ್ಗೆ ತನ್ವಿ ಕಾಫಿ ಕೊಟ್ಟ ತಕ್ಷಣ ಅದರಿಂದ ಭಾಗ್ಯನೇ ರಬ್ಬಲ್ ಆಗ್ತಾರೆ. ಬಿಕಾಸ್ ಅದಕ್ಕೆ ಅಂತ ಕಾಫಿ ತೊಗೊಂಡು ಬಂದಿರ್ತಾರೆ ಭಾಗ್ಯ. ಅದನ್ನು ಇಲ್ಲಿ ತಾಂಡವ್ಗೆ ಕೊಟ್ಟಿದ್ದು ನಿಜಕ್ಕೂ ಭಾಗ್ಯಕ್ಕೆ ವಿಚಾರ ಆಗುತ್ತೆ. ಆದರೆ ಮಗಳು ಅನ್ನೋ ಕಾರಣಕ್ಕೆ ಭಾಗ್ಯ ಸುಮ್ಮನಿರ್ತಾರೆ. ಆದರೆ ಇಲ್ಲಿ ಕುಸುಮ ಅವರು ಸುಮ್ಮನಿರುವುದಿಲ್ಲ. ತನ್ವಿ ಜೊತೆ ಗಲಾಟೆಗಿಳಿತಾರೆ. ತಾಂಡವ್ನ ಬೈಯೋಕ್ಕೆ ಶುರು ಮಾಡ್ತಾರೆ. ಇದರಿಂದ ತನ್ವಿಗೆ ತುಂಬ ವಿಚಾರ ಆಗುತ್ತೆ. ಇಲ್ಲಿ ಅಪ್ಪ ಬದಲಾಗಿದ್ದಾರೆ ಅಂತ ಹೇಳ್ತಾ ಇದ್ರು ಕೂಡ ಯಾಕೆ ನೀವು ಯಾರು ಕೂಡ ನನ್ನ ಮಾತನ್ನು ನಂಬ್ತಾ ಇಲ್ಲ, ನಿಜವಾಗ್ಲೂ ಕೂಡ ಇಲ್ಲಿ ಪಪ್ಪ ಬದಲಾಗಿದ್ದಾರೆ ಅಂತ ಹೇಳಿ ತನ್ವಿ ಹೇಳಿದಾಗ ಹೌದಮ್ಮ ಹೌದು, ನಿನ್ನ ಒಂದು ದೃಷ್ಟಿಗೆ ನಿಮ್ಮಪ್ಪ ಬದಲಾಗಿದ್ದಾನೆ, ಅವ್ನು ಎಂಥ ಮನೆಹಾಳ ಅಂತ ನನಗೆ ಗೊತ್ತಿಲ್ಲ, ಅವ್ನ ಕಳ್ಳಾಟ ಜಸ್ಟ್ ಒಂದು ವಾರದಲ್ಲಿ ಹೊರಗಡೆ ಬೀಳುತ್ತೆ ನೋಡ್ತಾ ಇರುವ ಅಂತ ಹೇಳ್ತಾರೆ. ಇಲ್ಲ, ಜಸ್ಟ್ ಒಂದು ವಾರದಲ್ಲಿ ಹೊರಗಡೆ ಬೀಳುತ್ತೆ ಅಂತ ಹೇಳ್ತಿದ್ರಲ್ವಾ, ಹಾಗಿದ್ರೆ ನಮ್ಮ ಪಪ್ಪ ಬದಲಾಗಿದ್ದಾರೆ ಅನ್ನೋದೇನಾದರೂ ನಿಮ್ಗೆ ಅರ್ಥ ಆದರೆ ಖಂಡಿತವಾಗ್ಲೂ ನೀವು ಅಪ್ಪನ್ನ ಒಪ್ಕೋಬೇಕಾಗತ್ತೆ, ಈ ಮನೆಯಲ್ಲಿ ಅವರು ಉಳಿಸ್ಕೋಬೇಕಾಗತ್ತೆ ಅಂತ ಹೇಳಿ ತನ್ವಿ ಕಂಡೀಷನ್ ಹಾಕ್ತಾರೆ. ಸರಿ ಆಯಿತು, ಈ ಕಂಡೀಷನ್ಗೆ ಮೊದಲು ನಿಮ್ಮಪ್ಪ ಒಪ್ಕೊಂಡಿದ್ದಾನ ಕೇಳು ಅಂತ ಕುಸುಮ ಅವರು ಹೇಳೋದಕ್ಕೆ ಈ ಕಡೆ ತನ್ವಿ ಹೇಳಿ ಪಾಪ ನೀವು ಈ ಕಂಡೀಷನ್ಗೆ ಒಪ್ಕೊಂಡಿದ್ದೀರಾ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾಳೆ. ಈ ಕಡೆ ತಾಂಡವ್ ಕೂಡ ಸರಿ ಆಯಿತು ಅಂತ ಕಂಡೀಷನ್ಗೆ ಒಪ್ಕೋತಾರೆ. ಹಾಗಿದ್ರೆ ಇಲ್ಲಿ ನಮ್ಮ ಪಪ್ಪ ನಿಜಕ್ಕೂ ಬದಲಾಗಿದ್ದಾರೆ, ನಾನು ನಂಬ್ತೀನಿ. ನಮ್ಮಪ್ಪ ಇನ್ನೂ ಬದಲಾಗಿಲ್ಲ, ಅವರು ನಾಟಕ ಮಾಡ್ತಿದ್ದಾರೆ, ಅವ್ರು ಕೆಟ್ಟವರು ಅಂತೇನಾದರೂ ನನಗೆ ಗೊತ್ತಾಯಿತು ಅಂದರೆ, ನಮ್ಮಪ್ಪನ ನಿಜ ಬಂಡವಾಳ ನನಗೆ ಅರ್ಥ ಆಯಿತು ಅಂದರೆ ಖಂಡಿತ ನೀವು ಯಾರೂ ಬೇಡ, ನಾನೇ ಪಪ್ಪನ ಮನೆಯಿಂದ ಹೊರಗಡೆ ಕಳಿಸ್ತೀನಿ ಅಂತ ಹೇಳಿ ತನ್ವಿ ಹೇಳ್ತಾಳೆ. ಹಾಗಾದರೆ ಸರಿ, ನಾನು ಈ ಕಂಡೀಷನ್ಗೆ ಒಪ್ಕೋತೀನಿ ಅಂತ ಕುಸುಮ ಅವರು ಹೇಳ್ತಾರೆ. ಈ ಕಡೆ ತಾಂಡವ್ ಕೂಡ ನಾನೇನಾದರೂ ಕೆಟ್ಟವನು, ನನ್ನ ಒಂದೇ ಒಂದು ಬ್ಲ್ಯಾಕ್ ಮಾರ್ಕನ್ನು ನೀವು ತೋರಿಸಿದ್ರು ಕೂಡ ಇನ್ನು ಮುಂದೆ ಖಂಡಿತ ಆ ಕ್ಷಣನೇ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ತಾಂಡವ್ ಒಪ್ಕೋತಾರೆ. ಇದರ ನಡುವೆ ಶ್ರೇಷ್ಠ ಕಾಲ್ ಬರುತ್ತೆ. ತನ್ವಿ ಶ್ರೇಷ್ಠ ಕಾಲ್ ನೋಡ್ತಿದ್ದಾಗಲೇ ಏನದು ಪಪ್ಪ ನಿಜ ನಾಟಕ ಮಾಡ್ತಿದ್ದಾರ ಅಂತ ಅನ್ಕೋತಾಳೆ. ಆದರೆ ಶ್ರೇಷ್ಠ ಕಾಲ್ನ ರಿಸೀವ್ ಮಾಡಿದಂಥ ತಾಂಡವ್ ಯಾಕೆ ನನಗೆ ಕಾಲ್ ಮಾಡಿದ್ಯಾ ಅಂದಾಗ ನನಗೆ ಗೊತ್ತಿತ್ತು ತಾಂಡವ್ ನೀನು ಕಾಲ್ ರಿಸೀವ್ ಮಾಡ್ತೀಯಾ ಅಂತ, ನಾನು ನಿನ್ನ ಹನಿ ಅಲ್ವಾ, ನೀನು ನಾಟಕ ಮಾಡ್ತಿದ್ಯಾ ಅಲ್ವಾ ಅಲ್ಲಿ ಭಾಗ್ಯ ಮನೆಯಲ್ಲಿ ಅಂತ ಶ್ರೇಷ್ಠ ಹೇಳೋದಕ್ಕೆ ಇಲ್ಲ, ನನಗೆ ನನ್ನ ಹೆಂಡತಿ ಮಕ್ಕಳೇ ಮುಖ್ಯ, ನನಗೆ ನಿನ್ನ ಸಾವಾಸನೆ ಬೇಡ ಅಂತ ಹೇಳಿಬಿಡ್ತಾರೆ. ಇದರಿಂದ ಶ್ರೇಷ್ಠ ರೋಸಿ ಹೋಗ್ತಾರೆ. ರೋಸಿ ಹೋಗಿದ್ದೆ ಮೇಲಿಂದ ಕೆಳಗಡೆ ಹಾರೇ ಬಿಡ್ತಾರೆ. ಮುಂದೇನಾಗತ್ತೆ ಮುಂದಿನ ವಿಡಿಯೋ ನೋಡಿ.